ನ ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ 28 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ. ನಮ್ ಜೊತೆಗಿದ್ದಾರೆ ಸಾಮಾಜಿಕ ಹೋರಾಟಗಾರ ಜೊತೆಗೆ ಆಟೆ ಕಾರ್ಯಕರ್ತರಾದಂತಹ ಶರೀಫರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಡೈರೆಕ್ಟ್ ಆಗಿ ನೀವು ಪ್ರತಾಪ್ ಸಿಂಹರ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರಿ. ಸೊ ಈಗ ನಾವು ಒಂದು ಸೀರಿಯಸ್ ವಿಚಾರಗಳನ್ನ ಒಂದ್ 2-3 ಎಪಿಸೋಡ್ಗಳ ಹಿಂದೆ ಮಾತಾಡಿದ್ದು, ಬಟ್ ಬ್ರೀಫ್ ಆಗಿ ಮಾತಾಡಿರ್ಲಿಲ್ಲ. ಅದು ಜನಗಳಿಗೆ ತಲುಪಬೇಕಾಗಿದ್ದು ಮುಖ್ಯ ಅಂಶಗಳು. ಸೊ ಈಗ ಅನ್ವರ್ ಮಾಣಿಪ್ಪಾಡಿ ಅನ್ನೋ ಏನು ವರದಿ ಇದೆ, ಇದ್ರ ಬಗ್ಗೆನೂ ಕೂಡ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ನಾವು ನೋಡ್ತಾ ಇದೀವಿ ದಿನನಿತ್ಯ. ಈಗ ಅವರೇ ಒಂದಷ್ಟು ಹೇಳಿಕೆಗಳನ್ನ ಎಲ್ಲ ಕೊಟ್ಟಿದ್ದಾರೆ. ಸೊ ಜನಗಳಿಗೆ ಗೊತ್ತಿಲ್ಲ ಏನಿದು ಅನ್ವರ್ ಮಾಣಿಪ್ಪಾಡಿ ವರದಿ ಅಂತ ಅಂದ್ರೆ ಅನ್ನೋದು. ಸೊ ಹಂಗಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾತಾಡೋದು. ಅದರ ಬಗ್ಗೆ ಮುಂಚೆ ಹೇಳೋದ್ ಮುಂಚೆ ಇವಾಗ ಒಂದ್ ಮಾತು ಕ್ಲಿಯರ್ ಮಾಡ್ಬಿಡ್ತೀನಿ. ನಾನ್ ಸ್ಟ್ರೇಟ್ ಆಗಿ ನಮ್ ಎಕ್ಸ್-MP ಪ್ರತಾಪ್ ಸಿಂಹಗೆ ಏನು ಅಲಿಗೇಷನ್ ಮಾಡ್ಬೇಕು, ಕೌಂಟರ್ ಮಾಡ್ಬೇಕಂತ ಏನಿಲ್ಲ. ಬಟ್ ಹಿ ಇಸ್ ಆಕ್ಚುಯಲ್ ಪ್ರಶ್ನೆ, ಅದು ನಮ್ ಹಕ್ಕದು. ಬಿಕಾಸ್ ಹಿ ಇಸ್ ಎ ಲಾ ಎಕ್ಸಿಕ್ಯೂಟರ್. ಇವ್ರು ಎಲ್ಲರೂ ಇಫ್ ಈಸ್ ಫಾರ್ಮರ್ ಅಂತ ಹೇಳಿದ್ರೆ ಪಾರ್ಟಿನಲ್ಲಿ ಇವ್ರದ್ದು ಎಲ್ಲೋ ಒಂದ್ ಪೊಸಿಷನ್ ಇದೆ. ಇವ್ರೆಲ್ಲರೂ ತಕೊಂಡು ಹೋಗ್ಬೇಕು. ನಮ್ ಪ್ರಶ್ನೆ ಎತ್ತಿದೀವಿ, ಇದ್ ನಮ್ ಹಕ್ಕು. ಲೆಟ್ ಹಿಮ್ ಕಮ್ ಅಂಡ್ ಆನ್ಸರ್. ನಮ್ಗೇನ್ ಇಲ್ಲಿ ಬಂದ್ಬಿಟ್ಟೈತೆ ಓವರ್ ಕಾನ್ಫಿಡೆಂಟು ಅದು ಇಲ್ಲ ಅಲ್ಲ. ಕೌಂಟರ್ ಇವ್ರಿಗೆ ಪೊಲಿಟಿಕಲ್ಗೆ ನಾನು ಸುಮಾರು ನಿಮ್ ಚಾನಲ್ಸ್ ನಲ್ಲಿ ನಾನು 3 ತಿಂಗಳಿಂದನು ಯಾವ ಪೊಲಿಟಿಕಲ್ ಲೀಡರ್ಸ್ಗೂ ನಾನು ಕೌಂಟರ್ ಕೊಡ್ಲಿಲ್ಲ, ಕೊಡಕ್ಕೂ ಹೋಗಲ್ಲ. ಬಟ್ ಇದು ಸೀರಿಯಸ್ ಇಶ್ಯೂ. ಅವ್ರಿಗೆ ಇವಾಗ ಅಲ್ಲಿಂದಾನೆ ಕನೆಕ್ಷನ್ ಅಲ್ಲಿ ತಗೊಂಡ್ ಬರ್ತಾ ಇದ್ದೀನಿ ನಿಮ್ ಕ್ವಶನ್ಗೂ. ಇವಾಗ ನೀವು ಕೇಳ್ದಂಗೆ ವಾಟ್ ಈಸ್ ಅನ್ವರ್ ಮಾಣಿಪ್ಪಾಡಿ ರಿಪೋರ್ಟ್ ಅಂತ ಹೇಳಿದ್ರೆ, ಇದೇ ಅನ್ವರ್ ಮಾಣಿಪ್ಪಾಡಿ ರಿಪೋರ್ಟ್. ಈ ಅನ್ವರ್ ಮಾಣಿಪ್ಪಾಡಿ ರಿಪೋರ್ಟ್ ಏನಿದೆ ಅಂದ್ರೆ, ಇಟ್ ಈಸ್ ಎ ಕಮಿಷನ್ ರಿಪೋರ್ಟ್. ಇದು ಇಟ್ ಈಸ್ ನಾಟ್ ಎ FIR. ಇಲ್ಲ, FIR ಇಲ್ಲ. ಒಂದ್ ಯಾರೋ ಒಬ್ಬ XYZ ಕ್ರಿಮಿನಲ್ ಕೇಸ್ ಮಾಡ್ತಾರೆ, ವೈಲೇಷನ್ಸ್ ಆಫ್ ರೂಲ್ಸ್ ಮಾಡ್ತಾರೆ, ಅದಕ್ಕೆ FIR ಆಗ್ತದೆ, ಚಾರ್ಜ್ ಶೀಟ್ ಆಗ್ತದೆ, ಜುಡಿಷಿಯಲ್ ಪ್ರೋಸೆಸ್ ಆಗ್ತದೆ. ಅದು ಬೇರೆ ವಿಚಾರ. ಅದು ಇದು ಕಮಿಷನ್. ಇದು ಕಮಿಷನ್ ನಲ್ಲಿ ಒಳ್ಳೆಯ ಕ್ವಶನ್ ಮೇಡಮ್ ನಿಮ್ದು. ಕಮಿಷನ್ ನಲ್ಲಿ ಇವಾಗ ನೋಡಿ, ನಾನು ಇವಾಗ ಸುಮಾರು ವಿಡಿಯೋಸ್ ನಲ್ಲಿ ನಾನು ಹೇಳ್ತಾ ಇರ್ತೀನಿ, ನನ್ನ ಡಾಕ್ಯುಮೆಂಟ್ಸ್ಗೆ ಉತ್ತರ ಕೊಡ್ತಾ ಇಲ್ಲ, ಯಾವ ಅಧಿಕಾರಿನೂ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದೀನಲ್ಲ. ದಟ್ ಮೀನ್ಸ್ ಮೈ ಫೈಲ್ಸ್ ಆರ್ ಪೈಲಿಂಗ್ ಅಪ್. ನನ್ನ ಫೈಲ್ಸ್ ಎಲ್ಲ ಜೋರಾಗಿ ಹೋಗಿ ಕೂತ್ಕೊಳ್ತಾ ಐತೆ. ಯಾರು ಡಸ್ಟ್ಬಿನ್ ನಲ್ಲಿ ಹಾಕಲ್ಲ ಅದು. ಬಿಕಾಸ್ ಆ ರೀತಿಯಿಂದ ನಾನು ಫಿಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅದು ಕೂತೈತೆ. ಅದೇ ರೀತಿಯಿಂದ ಇದು ಒಂದು ಎಕ್ಸಾಂಪಲ್, ಉದಾಹರಣೆ ನಾನು ಹೇಳಿದ್ದು. ಅದೇ ಟೈಮ್ ನಲ್ಲಿ ಆ ಹಿಂಗಡೆ ಪ್ರೀವಿಯಸ್ ಟೈಮ್ ನಲ್ಲಿ ಇದೇ ಹಿಂಗೆ ನಡೆದಿರೋದು. ಇದು ಸುಮಾರು ಜನ ಏನ್ ಮಾಡೋರೆ, ಒಗ್ದ್ಬಿಡ್ದು ಕಂಪ್ಲೇಂಟ್ಸ್ ಕೊಟ್ಟವ್ರೆ ಗೌರ್ಮೆಂಟ್ಗೆ, ಸೆಕ್ರೆಟರಿಯೇಟ್ಗೆ, ಯಾರ್ಯಾರಿಗೋ ಬರ್ದವ್ರೆ. ಫೈಲ್ಸ್ ಎಲ್ಲ ರೆಡಿ ಆಯ್ತು. ಅವಾಗ ಆ ಟೈಮ್ದು ಆ ಸರ್ಕಾರಕ್ಕೆ ಅವ್ರು ಏನ್ ಮಾಡ್ತಾರೆ, ಒಂದು ಕ್ವಶನ್ ತಗೊಂಡಿದ್ದು, ಏನೋ ಮಾಡ್ಬೇಕಪ್ಪ, ನೋಡ್ಬೇಕಪ್ಪ, ಇದು ಸೀರಿಯಸ್ ಆಗಿದೆ, ಇಷ್ಟೊಂದು ಫೈಲ್ ರೆಡಿ ಆಗ್ಬಿಟ್ಟಿತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಕಮಿಷನ್ ಫಿಕ್ಸ್ ಮಾಡ್ತಾರೆ ಅವರು. ಆ ಕಮಿಷನ್ ನಲ್ಲಿ ಯಾರ್ಯಾರು ಇದ್ದಾರೆ ನೋಡಿ ಮೇಡಮ್, 18 ಜನ ಇದ್ದಾರೆ. ಯಾರ್ಯಾರು ಇದ್ದಾರೆ? ಇದು 18 ಜನ, ಪೂರ್ತಿ 18 ಜನ ಇದ್ದಾರೆ. ಈ 18 ಮೆಂಬರ್ಸ್ ನಲ್ಲಿ IPS ಇದ್ದಾರೆ, IAS ಇದ್ದಾರೆ, KAS ಇದ್ದಾರೆ. ಎಲ್ಲ ಸ್ಟೇಟ್ ಇಂದ ಸೋಷಿಯಲ್ ವರ್ಕರ್ಸ್, ಹೈಲಿ ವರ್ಕರ್ಸ್ ಇದಾರೆಲ್ಲ, ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗಿರ್ತಾರಲ್ಲ, ಅವ್ರಿದ್ದಾರೆ. ಪೊಲಿಟಿಕಲ್ ಫಿಗರ್ಸ್ ಯಾರು ಇಲ್ಲ ನೋಡಿ ಮೇಡಮ್. ಯಾರನ್ನ ಒಬ್ರು ಇದ್ದಾರೆ ಏನು, ಯಾರೋ ಕಾಂತ SK ಕಾಂತ ಅಂತ ಇದ್ದಾರೆ, ex-MLA. ಅದೂನು ಆ ಟೈಮ್ ನಲ್ಲಿ ಯಾರು ಪೊಲಿಟಿಕಲ್ ಇರಬಾರ್ದು ಅಂತ ಇದೆ, ಇರಲ್ಲ. ಕಾರಣ ಯಾಕಂದ್ರೆ ಇನ್ಫ್ಲೂಯೆನ್ಸ್ ಆಗ್ಬಾರ್ದು. ಇದು ನನ್ನ ಕಡೆನವರು, ಅದು ನನ್ನ ಕಡೆನೋ, ಆ ಪ್ರಾಪರ್ಟಿ ನಂದು, ಆ ನನ್ನ ಚಿಕ್ಕಪ್ಪಂದು ಪ್ರಾಪರ್ಟಿ, ಅದ್ ದೊಡ್ಡಪ್ಪಂದು ಪ್ರಾಪರ್ಟಿ ಅಂತ ಯಾರು ಇನ್ಫ್ಲೂಯೆನ್ಸ್ ಮಾಡಬಾರ್ದು. ಆ ಸಿನ್ಸಿಯರ್ ಪರ್ಸನ್ಸ್ಗೆ ಒಂದು ಲಾಬಿ ಮಾಡಿ ಈ ಕಮಿಷನ್ ಹಾಕ್ಸೋದು. ಅದರ ಬಿಟ್ರೆ 3 ಜನ ಇಲ್ಲಿ ನೋಡಿ ಮೇಡಮ್. ಅನ್ವರ್ ಮಾಣಿಪ್ಪಾಡಿ ಚೇರ್ಮನ್, ಅತೀಕ್ ಅಹಮದ್ ಆಸ್ KAS ಸೆಕ್ರೆಟರಿ, ಬೆಂಜಮಿನ್ ಮೆಂಬರ್. ಇವ್ರು 3 ಜನ ಕಂಟ್ರೋಲ್ ನಲ್ಲಿ ಇರ್ತದೆ ಅಂತೆ ರಿಪೋರ್ಟ್. ಇದು ಇವ್ರೇನ್ ಮಾಡ್ತಾರೆ, ಅಲ್ಹಮ್ದುಲಿಲ್ಲಾ, ಕಮಿಟಿ ರಚನೆ ಆಗದಾದ್ಮೇಲೆ ಇವರು ಪ್ರತಿ ಒಂದು ಡಿಸ್ಟಿಕ್, ಪ್ರತಿ ಒಂದು ಹೂಬ್ಲಿ, ಎಲ್ಲೆಲ್ಲಿಂದು ಕಂಪ್ಲೇಂಟ್ಸ್ ಬಂದೈತೆ ಆ ಎಲ್ಲ ಕಡೆ ಹೋಗಿ ಏನ್ ಮಾಡ್ತಾರೆ, ಎಲ್ಲ ದಾಖಲೆ ತಗೊಂಡವ್ರೆ. ಆ ದಾಖಲೆ ತಗೊಂಡು ಎಲ್ಲ DC, ಆ ಕಡೆ ಆ ಏರಿಯಾದ್ದು DCಗೆ, ಆಯುಕ್ತರಿಗೆ, ತಹಸೀಲ್ದಾರ್ಸ್ಗೆ, ರೆವೆನ್ಯೂ ಡಿಪಾರ್ಟ್ಮೆಂಟ್ಸ್ಗೆ ಎಲ್ಲರಿಗೂ ಕೊಟ್ಟು ಇವ್ರ ಮುಂದ್ಗಡೆ ಕುಂಡಿಸಿ ಎಲ್ಲ ವೆರಿಫೈ ಮಾಡಿಸ್ತಾರೆ.
ಕೊಟ್ಬಿಟ್ಟು ಹೋಗಿ ಒಂದು ತಿಂಗಳಿನಲ್ಲಿ ಕೊಡಿ ಅಂತ ಯಾರು ಹೇಳಲ್ಲ. ಅಲ್ಲಿಂದ ಎಲ್ಲ ಫ್ಯಾಕ್ಟ್ಸ್ ರೆಡಿ ಮಾಡಿ ಅವರಿಂದ ಎಂಡೋರ್ಸ್ಮೆಂಟ್ ತಗೊಂಡು ಎಸ್ ದಿಸ್ ಆರ್ ದಿ ಜಿನೈನ್ ಫ್ಯಾಕ್ಟ್ಸ್ ಆಫ್ ಪೇಪರ್ಸ್ ಫಾರ್ ಕರಪ್ಷನ್ ಅಂತ ಅವ್ರು ಕೊಟ್ಟಾದ್ಮೇಲೆ ಆ ಪೇಪರ್ಸ್ ಅನ್ನು ಎಲ್ಲ ರೆಡಿ ಮಾಡಿ ಇವರು 7,000 ಪೇಜಸ್ ಮಾಡವ್ರೆ. 7,000 ಪೇಜಸ್ ಇಲ್ಲ, ಇದು ಪ್ರಿಯಂಬಲ್, ಇದು ಹಿನ್ನೆಲೆ, ಇದು ಅದಕ್ಕೆ ಒಂದು ಏನ್ ಹಿನ್ನೆಲೆ ಅಂದ್ರೆ ಗೊತ್ತಾಗ್ತದಲ್ಲ, ಇದು ಹಿನ್ನೆಲೆ, ಇದು ಸಬ್ಜೆಕ್ಟ್, ಇದು ವೆರಿಫೈಯಿಂಗ್ ದಿ ಡಾಕ್ಯುಮೆಂಟ್ಸ್ ಅದು 7,000 ಅದು ಸಪರೇಟ್ ಡಾಕ್ಯುಮೆಂಟ್ಸ್, ಅದು ಇದಕ್ಕೆ ಕನೆಕ್ಟೆಡ್, ಇದಕ್ಕೆ ಕನೆಕ್ಟೆಡ್ ಅಂತದ್ ಎಲ್ಲ ರಿಪೋರ್ಟ್ ರೆಡಿ ಮಾಡಿ ವೆರಿಫಿಕೇಶನ್ ಮಾಡಾದ್ಮೇಲೆ ಇವ್ರೇನ್ ಮಾಡ್ತಾರೆ 2012 ಮೀನ್ಸ್ 2012ನಲ್ಲಿ ಸಮಥಿಂಗ್ ಒಂದು ತಿಂಗಳಿದೆ ಅಲ್ಲಿ, ಆ ತಿಂಗಳಿನಲ್ಲಿ ಇವ್ರು ಏನ್ ಮಾಡ್ತಾರೆ ಅಸೆಂಬ್ಲಿಗೆ 23/3/2012 ಮಾರ್ಚ್ 2012ನಲ್ಲಿ ಇವ್ರು ಸಬ್ಮಿಟ್ ಮಾಡ್ತಾರೆ. ಎಲ್ಲಿ ಅಸೆಂಬ್ಲಿಗೆ ಚೀಫ್ ಸೆಕ್ರೆಟರಿ ಆಫೀಸ್ ಏನೋ ಪ್ರೊಸೀಜರ್ ಅಲ್ಲಿ ಕೊಡ್ತಾರೆ ಮಾಮೂಲಿ. ಅದ್ ಕೊಟ್ಟಾದ್ಮೇಲೆ ಅಲ್ಲಿಂದ ಚಾಲು ಯಾರ್ಯಾರು ಇಲ್ಲಿ ಕೂತವ್ರೆ ಅಂತ ನಾನು ಇವ್ರ ಮೇಲೆ ನಾನು ಅಲಿಗೇಷನ್ ಮಾಡ್ತಾ ಇಲ್ಲ. ಇವಾಗ ಚಾಲು, ಇವಾಗ ಅಲ್ಲಿಂದ ನಾಟಕ ಎಲ್ಲ. ಫಸ್ಟ್ ಉಣ್ಣೋದು ಕೇಳಲ್ಲ, ರಿಪೋರ್ಟ್ ಬಂದ್ಮೇಲೆ ಆಮೇಲೆ ಚಾಲು ನಾಟಕ ಇವ್ರದ್ದು. ಹಿಂಗೆ 12ರಿಂದ ಇವಾಗ ಗಂಟ ಯಾಮರ್ಸ್ಕೊಂಡ್ ಬಂದವ್ರು. ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಜನಕ್ಕೆ ಗೊತ್ತಾಗ್ಬೇಕು ಇನ್ ಕ್ಲಿಯರ್ ಟರ್ಮ್ಸ್. ಇದ್ ಬಿಟ್ರೆ ಏನು ಇಲ್ಲ. ಬಿಕಾಸ್ 3 ವರ್ಷದಿಂದ ನಾನೇ ಸ್ಟ್ರಗಲ್ ಮಾಡ್ತಾ ಇದ್ದೀನಿಲ್ಲ ಇದಕ್ ತಗೊಂಡು, ಎಲ್ಲ ಬರ್ದಿದೀವಿ, ಇಲ್ಲ ಒಂದ್ ಉತ್ತರ ಬರಲ್ಲ. ಅದು ನೀವು ಎಲ್ಲಾ ಸಂಚಿಕೆಗಳಲ್ಲೂ ಹೇಳಿದೀವಿಲ್ಲ. ಏಕೆ ಹೇಳಿದ್ರೆ ಬಿ ಉತ್ತರ ಕೊಡ್ತಾರೆ, ಸಿ ಕೊಡ್ತಾರೆ, ಉತ್ತರಗಳಂತೂ ನೋಡಿ. ಇದು ಹೆಂಗಿದೆ, ಸಾಮಾನ್ಯ ಜನ ಯಾರು ಹೋಗ್ತಾರೆ ಇವ್ರು ಹಿಂದ್ಗಡೆ ಹೇಳಿ ಮೇಡಮ್? ಎಲ್ಲರಿಗೂ ಹೆಂಡತಿ ಮಕ್ಕಳಿದ್ದಾರೆ, ಎಲ್ಲರಿಗೂ ಜಿಮ್ಮೆದಾರಿಗಳು ಇದೆ. ಎಲ್ಲಾರು ಬೆಳಗ್ಗೆ ಎದ್ರೆ ಸಂಜೆ ಗಂಟ ಒಂದ್ 500-600 ರೂಪಾಯಿ ತಗೊಂಡು ಹೋಗ್ಬೇಕು. ಆ ಹಿಂದ್ಗಡೆ ಹೋಗ್ತಾರೆ ಅವ್ರ ಹೊಟ್ಟೆಪಾಡ್ಗೆ, ಇಲ್ಲ ಇವ್ರ ಹಿಂದ್ಗಡೆ ಹೋಗ್ತಾರೆ? ಹೇಳಿ ಸ್ವಲ್ಪ. ಅವ್ರ ಜೀವನ ನೋಡ್ಬೇಕಲ್ಲ, ಅವ್ರ ಜೀವನ ನೋಡ್ಬೇಕಿಲ್ಲ. ನೀವು ಓಟ್ ತಗೊಳ್ತೀರಿ, ನಾನ್ ನಿಮ್ ಸಮದವಾದ ಪಾರ್ಟಿ ಅಂತ ಹೇಳ್ಬಿಟ್ಟು ಓಟ್ ತಗೊಳ್ತೀರಿ, ಅವ್ರಿಗೆ ದುಡಿಯಕ್ ಬಿಡ್ತೀರಿ. ನೀವಿದೆಲ್ಲ ಇಲ್ಲಿ ಗಾಲಿಗಂಡ್ ಮಾಡ್ಕೊಂಡು ಕೂತಿದ್ರು. ಅದ್ರಲ್ಲಿ ಗೊತ್ತಿರುತ್ತೆ ಪಾಪ ಜನಗಳಿಗೆ, ಅವ್ರ ಜೀವನ ಸಾಕ್ಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಇವಾಗ ಜನಗೆ ಇವಾಗ ಅರ್ಥ ಆಗ್ತಾ ಐತೆ ಯಾವ ರೀತಿಯಿಂದ ಇವರೆಲ್ಲರೂ ಯಾಮರ್ಸವ್ರೆ, ನಮ್ಗೆ ಯಾವ ರೀತಿಯಿಂದ ನಮ್ಗೆ ತಗೊಂಡು ಹೋಗವ್ರೆ ಅಂತ ಹೇಳ್ಕೊಂಡು ಬರ್ತಾ ಇರೋದ್ರಿಂದ ಎಲ್ಲರಿಗೂ ಗೊತ್ತಾಗ್ತಾ ಐತೆ. ಬಟ್ 12ರಿಂದ ಇವಾಗ ಇದಕ್ಕೆ ವಿಷಯಕ್ಕೆ ಬರ್ತೀನಿ. 12ರಿಂದ ಇವಾಗ ಗಂಟ ಯಾವ ಪೊಲಿಟಿಕಲ್ ಪಾರ್ಟಿನೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ತಾರೀಖ್ ಹೇಳಲ್ಲ, ಯಾರು ಆ ಟೈಮ್ನಲ್ಲಿ ಮುಖ್ಯಮಂತ್ರಿ ನಾನು ಹೇಳಲ್ಲ, ಮುಂದಕ್ಕೆ ಹೇಳ್ತೀನಿ. ಬಿಕಾಸ್ ಒಂದ್ ಮುಖ್ಯಮಂತ್ರಿ ಏನ್ ಮಾಡ್ತಾರೆ, ಫಾರ್ ಟೈಮ್ ಕನ್ಸ್ಯೂಮಿಂಗ್ಗೆ ಲೋಕಾಯುಕ್ತಕ್ಕೆ ಬರೀತಾರೆ. ಯಾರಿಗೆ ಬರೀತಾರೆ? ಲೋಕಾಯುಕ್ತಕ್ಕೆ ಬರೀತಾರೆ. ಲೋಕಾಯುಕ್ತನಲ್ಲಿ ನಾನು ಅದೆಲ್ಲ ಅಲಿಗೇಷನ್ಸ್ ಮಾಡಲ್ಲ, ಬಟ್ ಸಮಥಿಂಗ್ ಫಾರ್ ಸಮ್ ಕಾಸ್ ಫೈಲ್ ವಿಲ್ ಬಿ ಹೆಲ್ಡ್ ಅಪ್ ದೇರ್. ಅಲ್ಲ ಹೇಳ್ಬೇಕಲ್ಲ, ನೀವ್ ಹಿಂಗ್ ಹೇಳಿ ಜನಗಳಿಗೆ ಒಂದು ಕನ್ಫ್ಯೂಷನ್ ಇಲ್ಲ. ಒಂದ್ ಪೀರಿಯಡ್ ಗಂಟ ಸುಮ್ಗಿರ್ತದೆ. ಆಮೇಲೆ ನೋಡಿ ಮೇಡಮ್, ಲೋಕಾಯುಕ್ತನಲ್ಲಿ ಅಲ್ಹಮ್ದುಲಿಲ್ಲಾ ಉಪ ಲೋಕಾಯುಕ್ತ ಬರ್ತಾರೆ. ಮಿಸ್ಟರ್ ಜಸ್ಟಿಸ್ ಆನಂದ ಸಾಹೇಬ್ರು ಅವ್ರು ಪರ್ಫೆಕ್ಟ್ಲಿ ಎಲ್ಲ ಮ್ಯಾಚಿಂಗ್ ಮಾಡ್ತಾರೆ. ಮಾಡಿಬಿಟ್ಟು ಎವ್ರಿ ಡಾಕ್ಯುಮೆಂಟ್ಸ್ಗೆ ರೀಅನಲೈಸ್ ಮಾಡಿಬಿಟ್ಟು ಯಾವ ಮುಖ್ಯಮಂತ್ರಿ ಆವಾಗ ಕೊಟ್ಟಿದ್ರು ಅವ್ರಿಗೆ ಉತ್ತರ ಕೊಡ್ತಾರೆ. ಎಲ್ಲ 100% ಭಾಗ, ಒಂದೂ ಎಲ್ಲೂ ನಾಟ್ ಇವನ್ ಎ ವರ್ಡ್ ಸರಿ ಇಲ್ಲ ಅಂತ ಇಲ್ಲ, ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿ ಬರ್ತ್ ಕೊಡ್ತಾರೆ ಮೇಡಮ್. ಇದೆ ಉಪಲೋಕದ್ದು ರಿಪೋರ್ಟು ಇದೆ ನನ್ನ ಹತ್ರ, ಎಲ್ಲ ಬರ್ತ್ ಕೊಡ್ತಾರೆ. ಅದ್ ನೋಡ್ಕೊಂಡೇನು ಏನೇನೋ ಗಲಿಗಂಡು, ಏನೇನೋ ಅದ್ಯಾರ್ದು ಕಂಪಲ್ಷನ್ಸ್ ಇದೆ, ಏನಿದೆ, ಯಾರಿಗೆ ಬಚಾಯಿಸಕ್ ಹೋಗ್ತಾವ್ರೆ ನಾವು ನೋಡಕ್ ಹೋಗ್ಲಿಲ್ಲ. ಬಿಕಾಸ್ ಒಂದ್ 4 ತಿಂಗಳಿಂದ ನನಗೂ ಗೊತ್ತಾಗ್ತಾ ಇರೋದಿದು. ಬಟ್ ನೋಡಕ್ ಹೋದ್ರೆ, ಕೇಳಕ್ ಹೋದ್ರೆ, ಅರ್ಥ ಮಾಡ್ಕೊಳಕ್ ಹೋದ್ರೆ ಏನೇನೋ ನಡೆದೈತೆ ಗಲಿಗಂಡು. ಆ ಮಧ್ಯ ಆ ಲೋಕಾಯುಕ್ತಗೆ ಹೋಗೋದು ಟೈಮ್ನಲ್ಲಿ, ಫಸ್ಟ್ ಟೈಮ್ ಕೊಡೋದು ಟೈಮ್ನಲ್ಲಿ ಅನ್ವರ್ ಮಾಪಡಿ ಸರ್ ಏನ್ ಮಾಡ್ತಾರೆ, ಹೈಕೋರ್ಟ್ಗೆ ಅಟೆಂಡ್ ಆಗ್ತಾರೆ.
ಡಬಲ್ ಬೆಂಚ್ ಮುಂಗಡೆ. ಓಕೆ. ಡಬಲ್ ಬೆಂಚ್ ಮುಂಗಡೆ ಹೋದರೆ ಅಲ್ಲಿಂದ ಒಂದು ಆದೇಶ ಆಗ್ತದೆ, ಎಸ್ ದಿಸ್ ಇಸ್ ದಿ ಕರೆಕ್ಟ್ ಡಾಕ್ಯುಮೆಂಟ್ಸ್, ಇದು ಇದಕ್ಕೆ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಅಡ್ವೊಕೇಟ್ ಜನರಲ್ಗೆ ಆದೇಶ ಕೊಡ್ತಾರೆ. ಅಡ್ವೊಕೇಟ್ ಜನರಲ್ ಆದೇಶ ತಗೊಂಡು ಬಂದು ಕೊಡ್ತಾರಲ್ಲ ಮೇಡಮ್, ವೈ ಯು ಡಿಡ್ ನಾಟ್ ಇಂಪ್ಲಿಮೆಂಟ್ ದಿಸ್ ಸೋ ಕಾಲ್ಡ್ ಕಮಿಷನ್ ರಿಪೋರ್ಟ್? ಏನ್ ಕಾರಣ ನಿಮ್ಮೆಲ್ಲರಿಗೂ? ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ ನೀವು? ಇವಾಗ ಬರ್ತದೆ ಇಲ್ಲ ಕ್ವಶನ್ಸ್? ಬರುತ್ತೆ. ಈಗ ಕೋರ್ಟ್ ಆದೇಶ ಹೈಕೋರ್ಟ್ ಆದೇಶ ಕೊಟ್ಮೇಲೆ ನೀವು ಮಾಡಲಿಲ್ಲ ಅಂದ್ರೆ ದೇರ್ ಲೈಸ್ ದಿ ಪ್ರಾಬ್ಲಮ್. ಇದೆಲ್ಲ ಜನಕ್ಕೆ ಗೊತ್ತಾಗ್ಬೇಕು. ನಾನು ಹೇಳ್ತಿರೋದು, ನಾನು ಇವ್ರ ಮೇಲೆ ಇವಾಗ ಸವಾಲ್ ಹಾಕ್ತಾ ಇಲ್ಲ. ಇದೆಲ್ಲ ಡೀಟೇಲ್ ಆಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಆ ಟೈಮ್ನಲ್ಲಿ ಯಾರ್ಯಾರು ಬಂದು ವೋಟ್ ಕೇಳವ್ರೆ, ಯಾರ್ಯಾರಿಗೆ ನೀವು ಜನ ವೋಟ್ ಕೊಟ್ಟಿದ್ದೀರಿ, ಯಾರ್ಯಾರು ಬಿಹೈಂಡ್ ಡೋರು ಹಿಂದ್ಗಡೆ ಡಿಪ್ಲೊಮಸಿನಲ್ಲಿ ಹೆಂಗ್ ಮಾರ್ಸವ್ರ ನಮ್ಮ ಜನಕ್ಕೆ, ಇದು ಸ್ವಲ್ಪ ಎಲ್ಲ ಅರ್ಥ ಮಾಡ್ಕೊಳ್ಳಿ. ಅಲ್ಲ, ನಿಮ್ ಕಡೆ ಎಲ್ಲ ತುಂಬಾ ವರ್ಷದಿಂದ ಒಬ್ರೆ ತಾನೇ ಓಟ್ ಕೇಳ್ತಾರ ಅವರು. ನನ್ನ ಪ್ರಕಾರ ಅಲ್ಲಿ ಬೇರೆ ಪರ್ಸನ್ ಬಂದು ಓಟ್ ಕೇಳಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ ಅಲ್ಲ. ನಾನು ಅದ್ರಿಂದಾನೆ ಆ ಪಾಯಿಂಟ್ ಮಾಡಿಕೊಂಡು ಲಾಸ್ಟ್ 2 ವಿಡಿಯೋಸ್ ನಲ್ಲಿನೇ ನಮ್ಮ ಅಶೋಕ್ ಸರ್ಗುನು ನಿಮ್ ಕೇಳಿರೋದು ಕ್ವಶನ್ಗೆ ಉತ್ತರ ಕೊಟ್ಬಿಡ್ತೀನಿ. ನಿಮ್ ಅಶೋಕ್ ಸರ್ಗುನು ಹೇಳಿದ್ದು ಅದೇ ಕಾರಣದಿಂದ, ನಮ್ ಪ್ರತಾಪ್ ಸಿಂಹ ಅವ್ರಿಗೂ ಹೇಳಿದ್ದು ಅದೇ ಕಾರಣದಿಂದ. ಬಿಕಾಸ್ ನೀವು ನಮ್ ಏರಿಯಾಕ್ಕೆ ಬರಲ್ಲ. ಇವಾಗ ನೀವು ಕೇಳಿದ್ದು ಕ್ವಶನ್ಗೆ ನಿಮ್ ಪಾರ್ಟಿಯಿಂದ ಯಾರು ಬರಲ್ಲ. ಇವರು ಪ್ರತಿ 5 ವರ್ಷಕ್ಕೆ ನಿಮ್ದು ಭಯ ತೋರಿಸ್ಬಿಟ್ಟು ಓಟ್ ತಗೊಳ್ತವ್ರೆ. ಇಟ್ ಈಸ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಪಾಲಿಸಿ ಇದಿಲ್ಲ, ವೋಟ್ ಬ್ಯಾಂಕ್ಸ್ ಪಾಲಿಟಿಕ್ಸ್ ಇದಲ್ಲ. ಯಾರಿಗೆ ಯಾರು ಉಳಿಸ್ತವ್ರೆ, ಯಾರಿಗೆ ಯಾರು ಬಚಾವ್ ಮಾಡ್ತವ್ರೆ, ಯಾರಿಗೆ ಯಾರು ಅಡುಗು ಉಳಿಸ್ತವ್ರೆ ಅದು ಗೊತ್ತಾಗ್ತಾ ಇಲ್ಲ. ಹಿಂದ್ಗಡೆ ಎಲ್ಲರೂ ಒಂದೇ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ. ಮುಂದೆ ಬಂದ್ರೆ ನೀನಾ ಅಂತ ಜಗಳ ಆಡ್ತಾರೆ. ನಾನು ಇದು ಚೆಕ್ ಮಾಡ್ಲಿ ಅಂತಾರದು. ಸೊ ಆವಾಗ ಏನಾಯ್ತು ಅಂತ ಹೇಳಿದ್ರೆ, ನಿಮ್ಮದ್ಗೆ ನಾನು ಇದು ಆನ್ಸರ್ ಕೊಟ್ಟಿರೋದು ಇದೆಲ್ಲ ಕೌಂಟರ್ ಇಲ್ಲ. ಸೊ ಸರ್ ಏನ್ ಮಾಡ್ತಾರೆ, ಇದು ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಇವರು, ಕೇಳ್ತಾ ಇಲ್ಲ ಹೈಕೋರ್ಟ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಇವ್ರು ಹೋಗ್ತಾರೆ. ಯಾರು ಗೌರ್ಮೆಂಟ್ ಇಂದ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಇವರೇ ಹೋಗ್ತಾರೆ. ಇವ್ರ ಪರ ಆಗ್ಲಿಲ್ಲ ಅಲ್ಲ ಜಡ್ಜ್ಮೆಂಟು, ಇವರು ಅಗೇನ್ಸ್ಟ್ ಆಗ್ಬಿಡ್ತಲ್ಲ, ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಸುಪ್ರೀಂ ಕೋರ್ಟುನು ಇವ್ರಿಗೆ ಒಂದು ಆದೇಶ ಕೊಡ್ತಾರೆ ಹೈಕೋರ್ಟ್ಗೆ. ಇಲ್ಲಲ್ಲ, ರಿಪೋರ್ಟ್ ಈಸ್ ಜಿನೈನ್, 101% ಕರೆಕ್ಟ್ ಇದೆ, ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಅಂಡ್ ಡಿಸ್ಕಸ್ ಇನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅಂತ ಆದೇಶ ಆಗ್ತದೆ. ಹೈಕೋರ್ಟ್ಗೆ ಬರ್ತದೆ, ಗೈಡ್ ದಮ್ ಅಂತ. ಸೊ ಹೈಕೋರ್ಟ್ ನಲ್ಲಿ ವಾಪಸ್ಸು ಸೆಕೆಂಡ್ ಬೆಂಚ್ ನಲ್ಲಿ ಬರ್ತದೆ. ಬಂದ್ರೆ ಆ ಆದೇಶವನ್ನು ಮಡಿಕೊಂಡು ಸರ್ಕಾರ, ಆ ಟೈಮ್ದು ಸರ್ಕಾರ ತಾರೀಖ್ ನಾನು ಹೇಳಕ್ ಹೋಗಲ್ಲ ಮೇಡಮ್, ಎಲ್ಲ ಮಿನಿಟ್ಸ್ ಇದೆ. ಆ ಮಿನಿಟ್ಸ್ ಪ್ರಕಾರ ಹೇಳ್ತಿರೋದು ನಾನು. ಬಿಕಾಸ್ ಪೊಲಿಟಿಕಲ್ ಅಡ್ವಾಂಟೇಜ್ ಯಾರಿಗೂ ಹೋಗೋದು ಬೇಡ, ಪೊಲಿಟಿಕಲ್ ಡಿಸ್ಅಡ್ವಾಂಟೇಜು ಯಾರಿಗೂ ಹೋಗೋದು ಬೇಡ, ಜನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗೋದು ಬೇಡ. ಹಿಂಗ್ ನಡೆದೈತೆ ಅಂತ ಮಿನಿಟ್ಸ್ ಇದೆ, ಆ ಮಿನಿಟ್ಸ್ ಪ್ರಕಾರ ಹೇಳ್ತಿರೋದು ನಾನು. ಆದೇಶ ಬಂದ್ಮೇಲೆ ರಿವಿಷನ್ ಪಿಟಿಷನ್ ಹಾಕ್ಬಿಡ್ತಾರಲ್ಲ ಮೇಡಮ್, ಆ ಟೈಮ್ ಸರ್ಕಾರ, ಆ ದಿನದ ಸರ್ಕಾರ, ಆ ದಿನದ ಸರ್ಕಾರ ಯೋಚನೆ ಮಾಡ್ಬೇಕು. ಯಾರ ಪರ ಇವ್ರು ಎಲ್ಲ ಕೆಲಸ ಮಾಡ್ತವ್ರೆ, ಯಾರಿಗೆ ಇವ್ರು ಉಳಿಸ್ತವ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಇವ್ರು ಎಲ್ಲರಿಗೂ ಸ್ವಲ್ಪನು ನಮ್ ಜನ ನಿಮ್ ಜನ ಅವ್ರ ಜನ ಅಂತ ಬೇಡ ಮೇಡಮ್. ರಿಪೋರ್ಟ್ ಇಷ್ಟೊಂದು ಮಜಬೂತ್ ಇದೆ ಅಂತ ಹೈಕೋರ್ಟ್ ಹೇಳ್ಬಿಡ್ತು, ಸುಪ್ರೀಂ ಕೋರ್ಟ್ ಹೇಳ್ಬಿಡ್ತು, ಉಪ ಲೋಕಾಯುಕ್ತ ಹೇಳ್ಬಿಡ್ತು ಅಂದ್ರೆ ನೀವು ರಿವಿಷನ್ ಪಿಟಿಷನ್ ಹಾಕ್ತೀರಿ. ಖಂಡಿತ ಇದ್ರ ಬಗ್ಗೆ ತುಂಬಾ ವಿಚಾರ ಇನ್ನು ಮಾತಾಡೋದಿದೆ. ಈಗ ಇನ್ನು ಜಸ್ಟ್ ಸ್ಟಾರ್ಟ್ ಮಾಡಿದೀವಿ ಅಷ್ಟೇ. ಯಾಕೆ ಅಂತ ಅಂದ್ರೆ ಬರೀ ಎಂದರೇನು ಅಂದದಕ್ಕೆ ಅಷ್ಟೇ ನೀವು ಉತ್ತರ ಕೊಟ್ಟಿದ್ದೀರಾ. ಸೊ ಅದಕ್ಕೆ ಇನ್ನು ಬಹಳಷ್ಟು ಕ್ವಶನ್ಗಳು ನನ್ನ ತಲೆಯಲ್ಲೂ ಇದೆ, ಅದನ್ನ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಸಂಚಿಕೆ 28 ಏನು ಬಹಳಷ್ಟು ಸದ್ದು ಮಾಡ್ತಾ ಇದೆ, ವಕ್ಫ್ ಅನ್ನೋದಿರ್ಬೋದು, ಈಗ ಅನ್ವರ್ ಮಾಪಡಿ ಅನ್ನೋ ವರದಿ ಇರ್ಬೋದು, ಅದೇನು ಅನ್ನೋದು ಜನರಿಗೆ ಗೊತ್ತಾಗ್ಬೇಕು ಅನ್ನೋದು ಒಂದೇ ಉದ್ದೇಶಕ್ಕೆ ನಾವು ಅದನ್ನ ಡೀಟೇಲ್ ಆಗಿ ಹೇಳ್ಕೊಂಡು ಹೋಗ್ತಾ ಇರುವಂತದ್ದು. ಮತ್ತಷ್ಟು ವಿಚಾರಗಳನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಹಂಚ್ಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್, ನಿಮ್ಮೊಂದಿಗೆ ನಾವಿದ್ದೇವೆ.